ಕರುಳಿನ ಕುಡಿ ಊ, ಕರುಳಿನ ಕುಡಿ. ಪಾರಂದು ಅಕ್ಕ, ಯಾಕೆ ಹೇಳ್ತೀರಿ ನೀವು? ನೀವು ಅಳಕ್ಕೆ ಹೋಗ್ಬೇಡಿ. ನೀವು ಅಳೋದನ್ನ ನಮ್ಮ ಕೈಯಲ್ಲಿ ನೋಡಕ್ ಆಗ್ತಾ ಇಲ್ಲ ಅಕ್ಕ. ಯಾಕೆ ಹಿಂಗೆ ಹೇಳ್ತೀರಿ ನೀವು? ನೋಡಿ, ಬೆಳಗ್ಗೆ ಹೋಗಿದ್ದಾಳಲ್ಲ ಮಗಳು, ಅಜ್ಜಿ ಜೊತೆ ಹೋಗಿದ್ದಾರೆ ಅಂತ ಅಂದಿದ್ದೀರಿ. ನೋಡೋಣ ಬರ್ತಾರೆ ಏನು ಅಂತ. ಯಾಕೆ ಬೇಜಾರು ಮಾಡ್ಕೋತೀರಾ? ನೀವು ಹಿಂಗೆ ಅಕ್ಕಪಕ್ಕದಲ್ಲಿ ಇರೋರು ನೀವು ಈ ರೀತಿ ಬೇಜಾರು ಮಾಡ್ಕೊಂಡ್ರೆ ನಮಗೂ ಬೇಜಾರಾಗುತ್ತೆ. ನೋಡಿ ಆಂಟಿ, ನಾನು ಬೆಳಗ್ಗೆಯಿಂದ ಹೇಳ್ತಾ ಇದ್ದೀನಿ, ಅಕ್ಕಂಗೆ ಅಂತ ತಿಳಿಯಲ್ವಾ? ಎಲ್ಲ ತಿಳಿತೈತೆ. ಹುಷಾರಿದ್ದಾಳೆ, ಹೋಗಿದ್ದಾಳೆ, ಬರ್ತಾಳೆ ಅಂತ. ಇವರು ಬೆಳಗ್ಗೆ ಹೋದವಳು ಇನ್ನೂ ಬಂದಿಲ್ಲ ಅಂತ ಆಡ್ತಾ ಇದ್ದಾರೆ. ಏನು ಅಕ್ಕನ ಆಡ್ತಾರೆ, ಎಲ್ಲರೂ ಊರು ಬಿಟ್ಟು ಹೋದ್ಲೇನೋ ಅನ್ನೋಂಗೆ ಆಡ್ತಾ ಇದ್ದಾರೆ. ಗೌರಿ, ನಿಂಗೆ ತಿಳಿವಾರೆ ಅಲ್ವಾ? ಹೆಣ್ಣು ಮಕ್ಕಳು ಮನೆಯಿಂದ ಹೊರಗೆ ಹೋಗಿ ಒಂದು ತಾಸು ಬರಲಿಲ್ಲ ಅಂದ್ರೆ ಅಂಜಿ ಬಂದಾಗ ಆಕತಿ ಹೆತ್ತ ತಾಯಿಗಳಿಗೆ. ಅದೆಲ್ಲ ನಿಮಗೆಲ್ಲಿ ತಿಳಿತೈತಿ? ನೀವೆಲ್ಲ ಅಡ್ಡಾಡ್ಕೊಂತ ಹೋಗ್ಬಿಡೋರು, ಹೇಳ್ದೆ ಕೇಳ್ದೆ. ಅದು ಮತ್ತು ತಂದೆ ತಾಯಿಗಿಲ್ಲೇ ಹುಡ್ಕಾಡೋದು ಇದ ಅನಿಸ್ತೈತಿ. ಏನು ಮಾಡೋದೇವ, ಬೆಳಿಗ್ಗೆ ಹೋಗಿದ್ದಾಳೆ, ಇನ್ನ ಸ್ನಾನ ಎಲ್ಲ ಮಾಡಿ ಎಲ್ಲ ಬಟ್ಟೆನೂ ತಂದು ಒಗದು ಹಾಕೊಂಡಾಳ. ಅದ್ರಾಗ ಬೇರೆ ಆಕಿ ಯಾಡ ಅರಿವಿ ಕಾಣುವಲ್ವಿ ಅವ. ಅದಕ್ಕೆ ಚಿಂತೆ ಬಂದೈತೆ ನನಗೆ, ಎಲ್ಲಿ ಹೋದ್ಲ ಏನು ಅಂತ ಕೆಲಸ. ಇವರು ಬೆಳಗಿಂದ ಹುಡುಕಾಕತ್ತಾರ ಆಕಿನ. ನಾವು 10 ಗಂಟೆ ತನ ನೋಡಿದ್ವ, ಎಲ್ಲ ಕೆಲಸ ಮಾಡಿದ್ವು. ಗುಡಿಗದು ಹೋಗಿರ್ಬೋದು ಬಿಡು. ಎದ್ ಲಗುನ ಜಾಕ ಮಾಡ್ಯಾಳ, ಗುಡಿಗದು ಹೋಗಿದಾಳೇನೋ, ಬರ್ತಾಳಂತ. ನಾ ಅಡಿಗೆ ಗಿಡ್ಗಿ ಎಲ್ಲ ಮಾಡಿ ಇವ್ರೆಲ್ಲ ನಾಷ್ಟ ಮಾಡಿ ಇವ್ರಪ್ಪ ಹೊಲಕ್ಕೆ ಹೋದ. ನಾನು ಇನ್ನ ಕೊನೆಗಿಂದೆಲ್ಲ ತಕ್ಕೊಂಡು ಬಂದೆ. ಈಕಿನ ಗೌರಿ ಹೋಗಿ ನೋಡಿ ಬರೋವ ನಿಮ್ಮ ಅಕ್ಕನ ಅಂತ ಕಳ್ಸಿನಿ. ಈಕಿ ಹೋಗಿ ಗುಡಿ ಆಗಿಲ್ಲ ನನ್ನ ಮಗಳಂತ ಹೇಳುವ. ನನಗರ ಇದಿಲ್ಲ ದಸಲ್ ಅಂತ ಯವ್ವ. ನನ್ನ ಮನೆ ಮಹಾಲಕ್ಷ್ಮಿನ ಆಕಿ ಅಂದ್ರೆ ನನಗೆ ಭಾಳ ಇಷ್ಟನ ಯವ್ವ. ನನ್ನ ಮಗಳ ಎಷ್ಟು ಎಲ್ಲ ಮನೆಯೆಲ್ಲ ನೀಟ್ ಮಾಡೋದೈತಿ, ಎಲ್ಲ ಒಗಾತಿತ್ತ ಯವ್ವ. ನನ್ನ ಮಗಳ ಎಲ್ಲಿ ಹೋದ್ಲ ಏನಾತ ನನಗೆ ತಿಳಿವಾರೆ ಆಗುತ್ತಲ್ಲ ಯವ್ವ. ನನ್ನ ಜಲಮಿ ಏನಾತ? ಇವರು ಬೆಳಗಿಂದ ಹುಡುಕಕ್ ಹೋದವ್ರು ಇನ್ನೂ ಬಂದಿಲ್ಲ. ಏನ್ ಮಾಡ್ಬೇಕು ನನ್ನ ಕರುಣ? ಬೇಕೋ ಪಾರಂದು ಅಕ್ಕ, ನೀವು ಚಿಂತೆ ಮಾಡಬೇಡಿ. ರಾಧಾ ಭಾಳ ಹುಷಾರಿದ್ದ ಹುಡುಗಿ, ಒಳ್ಳೆ ಹುಡುಗಿ ಅವಳು. ನಿಮಗೆಲ್ಲ ಹೇಳದೆ ತಪ್ಪು ಕೆಲಸ ಮಾಡಲ್ಲ. ಅವಳು ಬಂದೇ ಬರ್ತಾಳೆ. ನೀವು ಚಿಂತೆ ಮಾಡಬೇಡಿ, ಅಳಕ್ಕೆ ಹೋಗಬೇಡಿ. ಪಾರ್ವತಕ್ಕ, ನಾ ಹೇಳತ್ತನಲ್ಲ, ರಾಧಾ ಎಲ್ಲಿ ಹೋಗಿರಂಗಿಲ್ಲವಾ, ಬರ್ತಾಳ. ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ನೋಡಂತೆ ಬರ್ತಾಳೆ ಆಕಿ. ಬೆಳಿಗ್ಗೆ ಹೋಗಿದ, ಆದ್ರೆ ದೇವಸ್ಥಾನಕ್ಕೆ ಹೋಗಿರ್ತಾಳ. ಅಲ್ಲೇ ಯಾರ ಗೆಳತಾರ ಸಿಕ್ಕರೆ ಮಾತಾಡ್ಕೊಂಡು ನಿಂದಿರ್ತಾಳ. ಬರ್ತಾಳ ತಗೋ, ಏನು ಚಿಂತೆ ಮಾಡಬೇಡ. ನೀವು ಅಳೋದನಿ ಕೇಳಿ ಮತ್ತು ಎಲ್ಲ ಅಣ್ಣಾರು ಹುಡ್ಕಕ್ಕೆ ಹೋದ್ರಲ್ಲ, ಅಲ್ಲೆಲ್ಲರನ್ನು ಕೇಳಾಕತ್ತಿದ್ರು ಅವ್ರು. ಅದನ್ನು ನೋಡಿ ಏನಾಗೈತೆ ಅಂತ ಸರ್ ನಾನು ಈ ಜುಬೇದಾನ್ ಕೇಳಿನಿ. ಈ ಜುಬೇದ ಏನಂದ್ಲು, ಹಿಂಗೆ ಯಾಕೋ ಪಾರೊಂದು ಅಕ್ಕ ಅಳೋದನಿ ಮನ್ಯಾಗ ಜಗಳ ಕೇಳಾತೈತೆ ಅಂತಂದ್ಲ. ಅದಕ್ಕೆ ನಾನು ಹೋದ್ರೆ ಅದಂತ ಬನ್ನಿ ಹಿಂಬಾಲಿ ಬರವಾರಿ ಬಿಡವ. ಏನು ಮಾಡೋದು, ನನ್ನ ಮಗಳು ಎಲ್ಲಿ ಹೋಗ್ಯಾಳ? ನಂಗೂ ಚಿಂತೈತಿ. ನೀವು ಅಡ್ ಬಂದು ಸಮಾಧಾನ ಮಾಡಿದ್ರಲ್ಲ, ಅಷ್ಟ ಸಾಕು. ಬಂದ್ರ ಬರ್ರಿ. ಅದ ಎಲ್ಲಾರು ಸಿಕ್ಲೇನ್ರಿ? ಎಲ್ಲಿ ಹೋದಾಳ ಏನಂತ ಗೊತ್ತಾತೇನ್ರಿ? ಏನು ಗೊತ್ತಾಕತ್ತು ಏನು ನನ್ನ ಕರ್ಮ. ಯಾಕ್ರಿ ಹಂಗೆ ಮಾತಾಡ್ತೀರಿ? ಎಲ್ಲಿ ಹೋದ್ರಿ ನನ್ನ ಮಗಳ? ನನ್ನ ಮಗಳು ಬೇಕ್ರಿ ನನಗೆ. ಎಲ್ಲಿ ಹೋಗ್ಯಾಳ ನನಗೂ ಗೊತ್ತಿಲ್ಲ. ಎಲ್ಲ ಕಡೆ ಹುಡ್ಕ್ಯಾಡಿ ಬನ್ನಿ, ದೇವಸ್ಥಾನ, ಹೊಲಗಳು, ಊರ, ಬಸ್ ಸ್ಟ್ಯಾಂಡ ಎಲ್ಲ ಹುಡ್ಕ್ಯಾಡಿ ಬೆಳಗಿಂದ ರಗಡಾಗಿ ಹೋತು ಬಿಸಿಲಾಗ. ಈ ಉರಿ ಬಿಸಿಲಾಗಿ ಎಲ್ಲಿ ಹೋಗಿದ್ದಾಳೋ ಗೊತ್ತಿಲ್ಲ. ಯಾರೋ ಒಬ್ಬ ನೋಡ್ದವ ಅನ್ನತ್ತಿದ್ದ, ಮೊನ್ನೆ ಬಂದಿದ್ದಲ್ಲ ನಿಮ್ಮ ಅಣ್ಣನ ಮಗ ಮತ್ತು ನಿಮ್ಮ ಅವ್ವ ಮತ್ತು ರಾಧಾ ಎಲ್ಲರೂ ಸೇರಿ ಎಲ್ಲೋ ಬಸ್ ಸ್ಟ್ಯಾಂಡ್ ಕಡೆ ಬಸ್ ಹತ್ತಿ ಹೊಂಟಿರಂದ್ರೆ ಇವ ಏನು ಮಾಡೋದು, ಏನಾಗೈತು ಹಕೀಕತ್ ನನಗೂ ಗೊತ್ತಾಗ್ವತ್ತು. ಏನು ಅವು ಕರ್ಕೊಂಡು ಹೋಗಿದಾಳಂತ? ಹುಷಪ್ಪ, ಮನೆಗೆ ಬರ್ಬಿಡ್ದ ರಗಡಾತು. ಮನೆಗೆ ಏನಂತಾರ ನೋಯ್ನ? ಅಲ್ಲಿ ನೋಡು ಬಂದ್ಲನ, ನಿಮ್ಮ ಅವ್ವನ ಬಂದ್ಲು ನೋಡು, ಕೇಳಿ ವಿಚಾರಿಸು. ಯವ್ವ, ನೀ ಬಂದ್ಯಾ? ಮತ್ತೆ ರಾಧಾ ಎಲ್ಲಿ ಬೇ? ಅದನ್ನ ಹೇಳೋಣಂತ ಬನ್ನಿವನ. ನೀ ಇಷ್ಟು ಗಾಬರಿ ಆಗಿರ್ತಿ ಅಂತ ನಂಗೆ ಗೊತ್ತಿರಲಿಲ್ಲ. ಊರಲ್ಲೆಲ್ಲ ಹೇಳಾಕತ್ರ, ಅದಕ್ಕೆ ಓಡ್ಕೊಂಡು ಬನ್ನಿ. ಏನಾತ್ ಬೇ, ರಾಧಾ ಎಲ್ಲಿದ್ದಾಳೆ? ಬೆಳಿಗ್ಗೆ ಹೋದವಳು ನನ್ನ ಮಗಳು ಕಾಣುವಾಳ. ದೇವಸ್ಥಾನಕ್ಕೆ ಹೋಗ್ತಾನಂತೆ ಚೀಟಿ ಬರೆದಿಟ್ಟು ಹೋಗಿದ್ದಾಳ. ಹೋಗಿ ದೇವಸ್ಥಾನ ಅದು ಇದು ಎಲ್ಲ ನೋಡ್ಕೊಂಡ್ ಬಂದ್ರೆ. ಏನು ಚಿಂತೆ ಮಾಡಬೇಡ, ರಾಧಾ ಇರೋ ಜಾಗದಾಗ ಅದಾಳ. ನೀನೇನು ಚಿಂತೆ ಮಾಡಬೇಡ. ಏನ್ರಿ ಅತ್ತಿ, ಇರು ಜಾಗದಾಗ ಅದಾಳಂತೀರಿ? ಏನು ವಿಷಯ? ಎಲ್ಲಿ ಕಳ್ಸ್ಬಂದ್ರಿ ನನ್ನ ಮಗಳನ್ನ? ನೋಡ್ರಿ ಹೆಂಗೆ ಕರ್ಕೊಂಡು ಹೋಗಿದ್ರ ಹಂಗೆ ಸರಳಿಂದ ನನ್ನ ಮಗಳನ್ನ ಕರ್ಕೊಂಬಂದು ಬಿಡಿ. ಇಲ್ಲ ಅಂದರೆ ನೋಡಿ, ನಾನು ನಿಮ್ಮ ಅಮ್ಮಗ ಕರ್ಕೊಂಡು ಹೋಗಿದ್ದಾನಂತ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ಹೌದು ಅಳಿಯ, ಬರಬ್ಬರ್ ಹೇಳಿದ್ ನೋಡು.
ನೀನು ನನ್ನ ಮಗಳನ್ನ ಕರ್ಕೊಂಡು ಹೋದಾಗ ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ಯಾ ಅಂತ ಕಂಪ್ಲೇಂಟ್ ಕೊಟ್ಟಿದ್ನೆ ನಿನ್ನ ಮೇಲೆ. ನೀ ನನ್ನ ಮಗಳನ್ನ ಕರ್ಕೊಂಡು ಓಡಿ ಬರುವಾಗ ತಿಳಿಲಿಲ್ಲ ನಿನಗ? ಅವಾಗಿಂದ ಅವಾಗ ಬೇರೆ ಅತ್ತಿ, ಈಗಿಂದ ಈಗ ಬೇರೆ. ನನ್ನಷ್ಟು ಒಳ್ಳೆಯ ನಿಮ್ಮ ಮನೆಯಲ್ಲಿ ಯಾರೂ ಇಲ್ಲ. ಓಹೋಹೋ, ಎಷ್ಟು ಒಳ್ಳೆ ಮೋದಿಯಪ್ಪ. ಎಷ್ಟು ನನ್ನ ಮಗಳನ್ನ ಸುಖದಂಗೆ ನೋಡ್ಕೊಳತ್ತೀವಿ. ನನ್ನ ಮಗಳ ಹಾ ಹುಟ್ಟುವಾಗಲೇ ಬಂಗಾರ ಚಮಚನ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದಾಳ ಅಂತ ಅದು ಕೊಂಡ್ಕೊಂಡು ನಿನ್ನ ಮನೆಗೆ ಬಂದು ಇಲ್ಲಿ ಹೊಲದಲ್ಲಿ ಮನೆಯಲ್ಲಿ ಮನೆ ನೋಡಿದೀನಿ ಯಾವ ರೀತಿ ಇದೆ. ನಾನೇನು ನನ್ನ ಮಗಳ ಸಂತೋಷಕ್ಕೆ ಅಡಚಣೆ ಆಗ್ಬಾರ್ದಂತ ಸರ್ ನಾನು ಇರ್ವಾತಂತ ಸುಮ್ಮನಾದ್ನಿ. ನೀನು ಕುಂತ್ಕೊಂಡು ಈಗ ನನ್ನ ಮೊಮ್ಮಗ ನಿನ್ನ ಮಗಳನ್ನ ಇಷ್ಟಪಟ್ಟಿದ್ದಾನೆ. ಇಷ್ಟಪಡೋದೇನು, ನಾ ಮದ್ವೆನ ಮಾಡಿ ಬನ್ನಿ. ಏನು ಹೇಳಕತ್ತೀರಿ ಅತ್ತಿ? ಮದ್ವೆ ಮಾಡಿ ಬಂದ್ರಿ? ಯಾರನ್ನ ಕೇಳಿ ಮದುವೆ ಮಾಡಿ ಬಂದ್ರಿ? ಹಾಂ, ಏನು ನನ್ನ ಮಗಳನ್ನ ಏನಂತ ತಿಳ್ಕೊಂಬಿಟ್ಟಿದ್ದೀರಾ ನೀವು? ಏನು ಹೇಳಕತ್ತಿದ್ದೆ ನೀನು? ನನ್ನ ಮಗಳನ್ನ ಕರ್ಕೊಂಡು ಹೋಗಿ ಯಾರ ಜೊತೆ ಮದುವೆ ಮಾಡಿ ಬಂದೆ? ಎಲ್ಲಿ ಮದುವೆ ಮಾಡಿದೆ? ಏನ್ ಮಾಡಿದೆ ನೀನು? ನಮಗೊಂದು ಮಾತು ಹೇಳ್ದೆ ಹೇಳ್ತ ತಂದೆ ತಾಯಿ ನಾವು ಇಲ್ಲಿ ಇರುವಾಗ ನೀನು ಯಾವ ಇದ್ರ ಮೇಲೆ ಕರ್ಕೊಂಡು ಹೋಗಿ ನನ್ನ ಮಗಳನ್ನ ಮದುವೆ ಮಾಡಿದೆ? ಶಬ್ಬಾಷ್ ಮಗಳ, ಶಬ್ಬಾಷ್. ನೀ ಹೇಳ್ಬೇಕಾಗಿದ್ದ ಮಾತು ಇದಕ್ಕೆ ನಾ ಕೊಡ್ಬೇಕಾಗಿ ಉತ್ತರನ ಕೊಟ್ಟೆ ಕೊಡ್ತೀನಿ. ನೀನು ನನ್ನ ಮಗಳ, ನಾವು ದೊಡ್ಡ ಕೋಟ್ಯಾಧೀಶ್ವರ, ನಮಗೇನು ಕಮ್ಮಿ ಆಗಿತ್ತವ? ನೀನು ಹೋಗಿ ಹೋಗಿ ಬಡ ಹುಡುಗನ ನೋಡಿ ಮದುವೆ ಆದಿ. ಅವಾಗ ನಮಗೆ ಕೇಳ್ದ ಓಡ್ ಹೋಗಿ ನಮ್ಮ ಮಾನ ಮರ್ಯಾದಿನ ತೆಗೆದು ನಿಮ್ಮ ಅಣ್ಣಂಗೆ ನಿನ್ನ ಮೇಲೆ ಯಾಕೆ ಕೋಪ? ಎಷ್ಟೊಂದು ನಮ್ಮ ಈ ಹಳ್ಳಿಲಿ ನಮ್ಮ ಗೌರವ ಹೆಂಗಿತ್ತು? ನಮ್ಮ ಗೌರವನ ತೆಗಿಯೋ ಕೆಲಸ ಮಾಡ್ದೇನಿ. ಏನು ಇಲ್ಲದ ನಮ್ಮ ಹೊಲ್ದಾಗ ಬರೋ ಕೆಲಸದವನ ಜೋಡಿ ಓಡ್ ಬಂದೆ. ಅವಾಗ ನಮ್ಮ ಕಿಮ್ಮತ್ ಎಷ್ಟು ಹೋತು ಓನ್ಯಾಗ? ನಮ್ಮ ಮಾನ ಮರ್ಯಾದೆ ಎಷ್ಟು ತೆಗೆದೀನಿ? ಅದನ್ನ ನೀ ವಿಚಾರ ಮಾಡ್ದಿ? ನಾವೇನಾರ ಕೇಳಿದು ನನ್ನ ಮಗಳು ಇಷ್ಟಪಟ್ಟಾಳ, ಆತು, ಅವ್ನು ಇಷ್ಟಪಟ್ಟ ಅವನ ಜೊತೆ ಮದುವೆ ಆಗಿದ್ದಾಳ, ಸರಿ ಆಯ್ತು, ಅವರು ಹೆಂಗಾರ ಜೀವನ ಮಾಡ್ಕೊಂಡು ಹೋಗ್ಲಿ ಅಂತ ನಿನ್ನನ್ನು ನಾನು ಎಷ್ಟು ಕೊರ್ಗಿನ ಗೊತ್ತೈತಿ ಬಿಟ್ಟಿರಾಕ. ಆದರೂ ಮನಸ್ಸು ಗಟ್ಟಿ ಮಾಡ್ಕೊಂಡು ನೀ ಚಂದಾಗಿ ಇದ್ರೆ ಸಾಕು, ಆಕೆ ಓಡಿ ಹೋದದಕ್ಕೆ ಒಂದು ಸಾರ್ಥಕ ಸಿಗಲಿ ಅಂಥೇಳಿ ನಾನು ನನ್ನ ಗಂಡನ ನನ್ನ ಮಗನ ಬಾಯಿ ಮುಚ್ಚಿಸಿ ನಿನ್ನ ಜೋಡಿ ಮಾತು ಬಿಟ್ಟರೆ ಬಿಡಬಾರ ಯಾಕಂತೇಳಿ ಅವ್ರನ್ನ ನಾನು ಹೆಂಗೋ ಸಮಾಧಾನ ಮಾಡೀನಿ. ನೀನು ಈಗ ನನಗೆ ಉಲ್ಟಾ ಕ್ವಶನ್ ಕೇಳತ್ತಿ. ಶಬ್ಬಾಷ್. ಅದೇನಾರ ಆಗ್ಲಿ ಬೇ, ಈಗ ರಾಧಾ ಎಲ್ಲದಾಳ, ಏನ್ ಮಾಡಿ ಬಂದಿ ಹೇಳಿ ಗಟ್ಟ. ನೋಡುವ, ನಾನು ನಿನ್ನೆನ ರಾಧಾಗ ಫೋನ್ ಮಾಡಿ ಹೇಳಿದ್ನಿ. ದೀಪಕ್ಕೂ ಬಂದಿದ್ದ. ಅವ ಆಕೆ ಇಲ್ದ ಬದುಕುದಿಲ್ಲ ಅನ್ನತ್ತಿದ್ದ. ನನಗ ನನ್ನ ಮೊಮ್ಮಗನ ಕಳ್ಕೊಂಡಿರಕ್ಕೆ ಇಷ್ಟ ಇಲ್ಲ. ನನ್ನ ಮಗನಿಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಐತಿ. ಅವನ ಮಗ ಸತ್ತಂದ್ರೆ ಏನಾರ ಮಾಡ್ಕೊಂಡ ನಾಳೆ ನಿಮ್ಮನ್ನು ಉಳಿಸ್ತಿದ್ದ. ಒಬ್ಬರನ್ನು ಬಿಡ್ತಿರ್ಕಿಲ್ಲ ಅವ್ ನಿಮ್ಮನ್ನ, ನಿಮ್ಮ ವಂಶನ ನಿರ್ವಂಶ ಮಾಡಿಬಿಡ್ತಿದ್ದವ. ಅಂಥದ್ದು ಕೊಂಡ್ಕೊಂಡು ಅವ ವಿಷ ಕುಡಿದಿದ್ದ. ವಿಷ ಕುಡಿಯೋಕೆ ಬಾಟ್ಲೆ ತಗೊಂಡು ಹೋಗಿದ್ದ. ನಾನು ಅದನ್ನ ನೋಡಿಬಿಟ್ಟ ಅದನ್ನ ತಪ್ಪಿಸಿ ಅವ್ನು ಹೆಂಗೋ ರಂಸಿ ಮಲಗಿಸ್ಕೊಡ್ದ. ಅಂದ್ರೆ ಬೇಡ ಬೇಡ ರಾಧಾ ಸೇದೋ ಜೀವನಾನ ಬೇಡ ಅಂತೇಳಿ ನಾವು ಯಾರೂ ಇಲ್ದಾಗ ಮನೆ ಬಿಟ್ಟು ಹೋಗಿ ಕೆರೆ ಬೀಳಕ್ಕೆ ಹೋಗಿದ್ದ. ಕೆರೆ ಅಂತೀನಿ, ಹೊಳಿ ಬೀಳಕ್ಕೆ ಹೋಗಿದ್ದ. ಹೊಳಿ ಬೀಳೋದು ನೋಡಿ ನಾನು ಅವ್ನ ಹಿಂದಿಂದನೇ ಇದ್ನಿ ರಾತ್ರಿ ನೋಡ್ಕೊತ. ಇನ್ನು ನೀವೇನು ಮಾಡಿರೋ ಇದಾಗಲ್ಲ ಅಂಥೇಳಿ ನಾನು ಯೋಚನೆ ಮಾಡ್ಕೊತ ಅವನನ್ನ ಎಲ್ಲ ಸಮಾಧಾನ ಮಾಡಿ ರಾಧನ್ ಹೆಂಗಾದರೂ ಮಾಡಿ ನಿನ್ನ ಜೊತೆ ಮದುವೆ ಮಾಡ್ತಾನಂತೇಳಿ ಆ ರಾಧನ್ನ ಬೆಳಗ್ಗೆ ರಾತ್ರಿನ ನಾನು ಫೋನ್ ಮಾಡಿ ರಾಧಾಗೆ ದೇವಸ್ಥಾನಕ್ಕೆ ಬರಕ್ಕೆ ಹೇಳಿ ಮತ್ತು ದೀಪಕ್ಕಾಗ ರಾಧಾಗ ಇಬ್ಬರಿಗೂ ಕೂಡಿ ನಾನು ಮದುವೆ ಮಾಡೀನಿ. ಮದುವೆ ಮಾಡಿ ಅಲ್ಲಿ ಮನೆಗೆ ಕರ್ಕೊಂಡು ಹೋದ್ನಿ. ಮನೆಗೆ ಕರ್ಕೊಂಡು ಹೋದ್ಮೇಲೆ ಅವರು ನಿಮ್ಮಂಗೆ ಸ್ವಲ್ಪ ಜಿಗದಾಡಾದ್ಮೇಲೆ ಮಗನ ನಾನು ಮನೆ ಬಿಟ್ಟು ಹೋಗ್ತಾನ ಅಂದ್ರೆ ನಾಯಿ ಕುನ್ನಿಗತ್ತೆ ಅವರು ಸೊಸಿನ ಮಗನ ಒಪ್ಕೊಂಡು ಮನೆ ಸೇರಿಸ್ಕೊಂಡಿದ್ದಾರೆ. ಅಲ್ಲಿ ರಾಧಾ ಚೆನ್ನಾಗೇ ಇದ್ದಾಳೆ. ಅವಳು ನನ್ನ ಮೆಟ್ಟಿಗೆ ಹಚ್ಚಿ ಬಂದನ. ನಾ ಈಗ ನೀವೆಲ್ಲ ತರಾಸು ಮಾಡ್ಕೋತೀರಂತ ನಾನು ಇಲ್ಲಿ ಹೇಳಕ್ಕೆ ಓಡಾಡಿ ಬಂದಿದ್ದೇನೆ, ಗೊತ್ತೈತಿ ನಿಮ್ಗೆ? ಏನು ಮಾತಾಡಕತ್ತೀರಿ ನೀವು? ನಿಮ್ಮ ಮಾತಿನಾಗ ಒಂದು ಸ್ವಲ್ಪರ ಇದೈತಿ. ದೊಡ್ಡವ್ರು ಅನ್ನೋದೊಂದು ಈಟ್ರ ನಿಮ್ಗೆ ಅರಿವು ಐತಿ. ನಮಗೆ ಒಂದು ಮಾತು ಹೇಳ್ದೆ ಕೇಳ್ದೆ ಹಿರಿಯರಾಗಿ, ಅದು ನಮ್ಮ ಅತ್ತೆ ಆಗಿ ಹೇಳ್ದೆ ಕೇಳ್ದೆ ನನ್ನ ಮಗಳನ್ನ ಕರ್ಕೊಂಡು ಹೋಗಿ ನಿಮ್ಮ ಮೊಮ್ಮಗನ ಜೊತೆ ಮದುವೆ ಮಾಡಿದ್ದೀರಿ. ಒಂದು ಮಾತು ನಮಗೆ ಹೇಳಬೇಕಾಗಿತ್ತು ನೀವು. ನಾವು ಏನು ಮಾತಾಡ್ತಿದ್ವಿ ಏನಿಲ್ಲ ಅಂತ ಗೊತ್ತಾಗ್ತಿತ್ತು. ನನ್ನ ಮಗಳನ್ನ ಕರ್ಕೊಂಡೋಗಿ ಆ ಕಟಕರ ಕೈಯಲ್ಲಿ ಕೊಟ್ಟಿದ್ದೀರಾ. ನನ್ನ ಮಗಳು ಚೆನ್ನಾಗಿರ್ತಾಳ? ನೋಡಪ್ಪ, ಅಲ್ಲಿ ಕಟಕರೇ ಇರ್ಬೋದು. ಕಟಕರನ್ನಕ್ಕೆ ನನ್ನ ಮಗನ ಕಟಕ ಅನ್ಬೇಡ ನೀನು. ನಿನ್ನ ಹೆಂಡತಿ ಮಾಡಿರೋ ತಪ್ಪಿಗೆ ಅವನು ಸ್ವಲ್ಪ ಕಟಕ ಥರ ನಡ್ಕೋತಾ ಇದ್ದಾನೆ ಹೊರತು ಎಲ್ಲರ ಜೊತೆ ಚೆನ್ನಾಗೇ ಇದ್ದಾನೆ. ಹಂಗಂತ ಅವನು ಕಟಕನೂ ಅಲ್ಲ. ನೋಡು, ನಿನ್ನ ಮಗಳನ್ನ ಅಲ್ಲಿ ಚೆನ್ನಾಗೇ ನೋಡ್ಕೋತಾರೆ. ನಾನು ಇರ್ತೀನಿ, ನನ್ನ ಗಂಡ ಇರ್ತಾನೆ, ನನ್ನ ಮೊಮ್ಮಗ ಇರ್ತಾನೆ, ಹಂಗೆ ನನ್ನ ಮಗನೂ ಇರ್ತಾನೆ. ಅವರೆಲ್ಲ ಚಲೋನ ಅದಾರೆ ಇರೋಕೆ. ಅಂದ್ರೆ ನನ್ನ ಸೊಸೆ ಒಬ್ಬಾಕೆ ಕೆಟ್ಟ ಹಾಕಿ ಒಂದು ಸ್ವಲ್ಪ ದುಡ್ಡಿನ ಅಹಂ ಐತಿ. ಅದನ್ನು ನನ್ನ ಮೊಮ್ಮಗಳು ರಾಧಾ ಇಳಿಸ್ತಾಳೆ. ಅಲ್ಲಿವರೆಗೂ ನೀವು ತಡ್ಕೊಂಡಿರ್ಬೇಕು. ನೋಡಿ, ರಾಧಾ ಅಂತೂ ಆರಾಮದಾಳ. ಬೇಕಂದ್ರೆ ವಿಡಿಯೋ ಕಾಲ್ ಮಾಡಿ ಮಾತಾಡಿ. ಇಲ್ಲ ಅಂತಂದ್ರೆ ನಾನು ಇನ್ನು ಮುಂದೆ ನೀವು ರಾಧಾನ ನೋಡಕ್ ಹೋಗ್ಬಿಡಿ. ಅಯ್ಯೋ ನನ್ನ ಕರ್ಮ, ಒಂದು ಮಾತು ಹೇಳ್ದೆ ಹೋಗಿ ಮದುವೆ ಆಳಲ್ಲ ಅವಳಂತ ಮಗಳು. ಹೆತ್ತ ತಂದೆ ತಾಯಿನ ಬಿಟ್ಟು ಅಜ್ಜಿ ಮಾತು ಕೇಳಿ ನಮ್ಮನ್ನ
ಕೈ ಕೊಟ್ಟು ಬಿಟ್ಲಲ್ಲ, ನನ್ನ ಹಣೆ ಬರ ಎಂತದ್ದು. ಈ ಹೆಣ್ಣುಗಳನ್ನ ಅದಕ್ಕೆ ಅಡಿಬಾರ್ದು. ದೊಡ್ಡವರಾಗುತ್ತಾನ ಅಪ್ಪ ಅವ್ವ ಅಂತ ಇದ್ ಮಾಡ್ತಾರ, ಆಮೇಲೆ ನಮ್ಮನ್ನ ಬಿಟ್ಟು ಹೋಗ್ಬಿಡ್ತಾರ. ಏನ್ ನನ್ ಕರ್ಮನೋ, ಚೇ ಚೇ ಚೇ, ನಾ ಏನ್ ಮಾಡ್ಲಿ ಈಗ? ಊರಲ್ಲಿ ನನ್ನ ಮಾನ ಮರ್ಯಾದೆ ಹೋತು. ನೋಡು ಪಾರ್ವತಿ, ಹೇಳ್ತಾ ಇದ್ದೀನಿ, ನಿನ್ನ ಮಗಳು ಇನ್ನು ನಮ್ಮ ಪಾಲಿಗೆ ಸತ್ತಂಗ. ಅವಳು ಈ ವಿಷಯ, ಅವಳ ಹೆಸರು ಇಲ್ಲಿ ಎತ್ತದಂಗ. ಅಲ್ರಿ, ಅದೇನೋ ತಿಳಿದು ತಪ್ಪು ಮಾಡಿದಾಳೆ ನನ್ನ ಮಗಳು. ಅವಳನ್ನ ಇಲ್ಲಿ ಸತ್ಲು ಅಂತ ಅಂದ್ರೆ ಹೇಗ್ರಿ? ಹಂಗ ಅನ್ಕೋಬೇಡಿ. ನಮ್ಮ ಮಗಳು, ಅವಳು ಹಿರಿ ಮಗಳು. ಫಸ್ಟ್ಗೆ ಅವಳು ಹುಟ್ಟಿದಾಗ ನೀವು ಎಷ್ಟು ಸಂತೋಷ ಪಟ್ಟಿದ್ರಿ. ಬೇಡ್ರಿ, ಆ ಮಾತನ್ನ ಹಿಂದಕ್ಕೆ ತಗೊಂಡ್ಬಿಡಿ. ನೋಡು ಪಾರ್ವತಿ, ನಾನು ಹೇಳ್ತಾ ಇದ್ದೀನಿ, ಇದನ್ನ ನಿಮ್ಮಮ್ಮ ಮಾಡಿಸಿದಾಳೆ ಕೆಲಸನ. ನೋಡು, ಇನ್ನು ಮುಂದೆ ನಿಮ್ಮಮ್ಮ, ನಿನ್ನ ತವರು ಮನೆಯವರು ಯಾರು ಇಲ್ಲಿ ಬರ್ಕೂಡ್ದು, ಅವ್ರ ಜೊತೆ ರಾಧಾನೂ ಇಲ್ಲಿ ಬರ್ಕೂಡ್ದು. ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಇರೋ ಒಬ್ಬ ಮಗಳನ್ನ ನೆಟ್ಟಿಗೆ ನೋಡ್ಕೋತೀನಿ. ಇಲ್ಲ ಅಂದರೆ ಅವಳನ್ನು ಇವರು ಯಾವಂದಾರ ಜೊತೆ ಮದುವೆ ಮಾಡಿಗಿಡ್ಯಾರು. ನನಗಂತೂ ಇನ್ನು ಇವ್ರು ಯಾರ ಮುಖನೂ ನಾನು ನೋಡೋಕೆ ಇಷ್ಟ ಇಲ್ಲ. ಹೋಗು ಅಂತ ಹೇಳಿ ಇಲ್ಲಿಂದ. ಹೋಗ್ತೀನಪ್ಪ, ಹೋಗ್ತೀನಿ. ನಾನೇನು ಇಲ್ಲಿ ಇರಕ್ಕೆ ಬಂದಿಲ್ಲ. ಸಮಾಧಾನ ಮಾಡಿ ನಿಮ್ಮನ್ನೆಲ್ಲರೂ ಒಂದು ಪ್ರೀತಿಯಿಂದ ಮಾತಾಡಿಸಿ ನಿಮ್ಗೆಲ್ಲರಿಗೂ ಒಪ್ಪಿಸಿ ಹೋಗ್ಬೇಕಂತ ನಾನು ಮಾಡಿದ್ದೆ. ನನಗೆ ತಿರುಗಿ ಬಿದ್ರಿ ನೀವು. ಹೋಗ್ತೀನಿ, ಏನು ಚಿಂತೆ ಮಾಡಕ್ಕೆ ಹೋಗ್ಬಿಡಿ. ನನ್ನ ಮೊಮ್ಮಗಳನ್ನ ನಾನು ಚೆನ್ನಾಗೇ ನೋಡ್ಕೋತೀನಿ. ನಿಮಗೆ ಮುಖಾನು ತೋರಿಸಲ್ಲ. ನಿಮಗೆ ಯಾವಾಗ ಮಗಳನ್ನ ನೋಡಬೇಕು ಅನಿಸುತ್ತೋ ಅವಾಗ ಬರ್ಬೋದು. ನಾನೇನು ನಿಮ್ಮಂಗೆ ಕಟುಕಿ ಅಲ್ಲ ಹೋಗನ್ನಕ್ಕೆ. ನಾನು ಹೋಗ್ತೀನಿ. ಅಮ್ಮ, ನನ್ನ ಮಾತು ಕೇಳಮ್ಮ ಅಮ್ಮ. ಅಯ್ಯೋ ಅಮ್ಮ, ಏನ್ ಕೆಲಸ ಮಾಡ್ಬಿಟ್ಟೆ ಅಮ್ಮ ನೀವು. ಒಂದು ಮಾತು ನನಗೆ ಹೇಳ್ಬಾರ್ದಾಗಿತ್ತ, ದೀಪಕ್ ಹಿಂಗ್ ಮಾಡ್ಕೊತಾ ಇದ್ದಾನೆ ಅಂತ. ನಾನು ಇವ್ರನ್ನೆಲ್ಲ ಒಪ್ಸಿ ಪ್ರೀತಿಯಿಂದ ಎಲ್ಲರನ್ನು ಒಪ್ಸಿ ಮದುವೆ ಆರಾಮ ಮಾಡಕ್ ಬರ್ತಿತ್ತು. ಈ ರೀತಿ ಮಾಡ್ಬಿಟ್ಟೆ ಅಲ್ಲಮ್ಮ ನೀನು. ಅತ್ತು ಇಲ್ದಂಗೆ ಇತ್ತು ಇಲ್ದಂಗಲ್ಲ. ನನ್ನ ಮಗಳು ಎಷ್ಟು ಕಷ್ಟಪಡ್ತಿರ್ತಾಳೋ ಯಾರು ನೋಡಂತ ಉಕ್ಕರಲ್ಲಿ. ಏನ್ ಮಾಡ್ಬೇಕು ನಾನು ತಿಳಿವತ್ತಲ್ಲ. ನಾನು ಬಾಳ ಏನಾಯ್ತು? ಸಮಾಧಾನ ಮಾಡ್ಕೊ ಅಮ್ಮ, ಅಳ್ಬೇಡ. ಅಕ್ಕ ಈ ರೀತಿ ಮಾಡ್ತಾಳಂತ ಗೊತ್ತಿರ್ಲಿಲ್ಲ. ಅಳ್ಬೇಡ ಅಮ್ಮ. ನಾನು ಯಾವತ್ತೂ ನಿಮಗೆ ಕೆಟ್ಟ ಹೆಸರು ತರಲ್ಲ ಅಮ್ಮ. ನನಗೆ ಅಕ್ಕನ ಬುದ್ಧಿ ಕಲಿಸೋದಂಗಾಯ್ತು. ನಾನು ತುಂಬ ಇದಿದ್ದೆ, ಕೆಟ್ಟವಳಿದ್ದೆ. ಆದರೆ ಅಕ್ಕ ತುಂಬ ಒಳ್ಳೆಯವಳಿದ್ಲು. ಅವಳೇ ಈ ರೀತಿ ಮಾಡಿದ್ಲು. ನಿಮ್ಗೆ ಇಷ್ಟೊಂದು ದುಃಖ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಯಾವತ್ತೂ ಈ ಕೆಲಸ ಮಾಡಲ್ಲ. ನೀವು ಯಾವ ಹುಡುಗನ ತೋರಿಸ್ತೀರೋ ಅವ್ರನ್ನ ಮದುವೆ ಆಗ್ತೀನಿ ನಾನು. ನಾನಂತ ಕೆಲಸ ಮಾಡಲ್ಲಮ್ಮ. ಅಕ್ಕನ ಸ್ವಲ್ಪ ದಿನ ಹಿಂಗೆ ನೋವು ಆಗುತ್ತೆ ಅಮ್ಮ, ಆಮೇಲೆ ತಾನೇ ಎಲ್ಲ ಮರಿತೀಯಮ್ಮ. ಸುಮ್ಮನಿರಮ್ಮ, ಅಳ್ಬೇಡ. ನೋಡು ಗೌರಿ, ನಿಮ್ಮ ಅಮ್ಮನಿಗೆ ಹೇಳ್ಬಿಡು, ಇನ್ನು ಮುಂದೆ ನಿಮ್ಮ ಅಕ್ಕನ ಹೆಸರಾಗಲಿ, ಅವಳು ಮನೆಯವ್ರ ಹೆಸರಾಗಲಿ ಇಲ್ಲಿ ಎತ್ತದಂಗ. ನೀನು ಕೂಡ ಇನ್ನು ಮುಂದೆ ನೀನು ನಿಮ್ಮಮ್ಮ ಅಷ್ಟೇ, ಮೂರೇ ಜನ. ಇದನ್ನು ತಿಳ್ಕೊಂಡು ಇರೋ ಹಾಗಿದ್ರೆ ಇರಿ. ಇಲ್ಲ ಅಂದರೆ ನೀವು ನಡೀತಾ ಇರ್ಬೋದು. ಇಲ್ಲ ನಾನೇ ಮನೆ ಬಿಟ್ಟು ಹೋಗ್ಬಿಡ್ತೀನಿ, ತಲೆ ಕೆಟ್ಟರೆ. ಸಮಾಧಾನ ಮಾಡ್ಕೊಳ್ಳಿ ಪಾರಂದು ಅಕ್ಕ. ಹಾಂ, ಏನು ಮಾಡೋಕ್ಕಾಗಲ್ಲ. ಮದುವೆ ಆಯ್ತಲ್ಲ, ಹೆಂಗೋ ದೊಡ್ಡ ಮನೆಯೇ ಸೇರಿದಾಳೆ. ಎಲ್ಲ ಒಳ್ಳೇದಾಗತ್ತೆ. ಸಮಾಧಾನ ಮಾಡ್ಕೊಳ್ಳಿ ಪಾರ್ವತಿ ಅಕ್ಕ. ಏನಾಗಲ್ಲ. ಏನು ಮಗಳೇನು ಬೇರೆ ಕಡೆ ಎಲ್ಲಿ ಓಡೋಗಿಲ್ಲ. ನಿಮ್ಮ ಅಣ್ಣನ ಮಗನ ಮದುವೆ ಆಗಿದ್ದಾಳು. ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಆರಾಮಿರ್ತಾಳೆ. ಒಂದು 2 ದಿನ ತ್ರಾಸ ಆಗುದ. ಇಲ್ಲಿ ನೀವು ಹೆಂಗೆ ಮರ್ಗಾತಿರಲ್ಲ ಕೊರಗಾತಿರಿ, ಹಂಗೆ ಅವರು ಇದನ್ನ ಮಾಡ್ತಿರ್ತಾರೆ. ಏನಾಗಲ್ಲ. ಆಮೇಲೆ ಅದು ಮುಂದೆ ಹೆಂಗೆ ಸರಿ ಹೋಗ್ತಾಳ. ಚಿಂತೆ ಮಾಡಬೇಡ್ರಿ. ಏನು, ನಾವು ಬರ್ತೇವ. ನೋಡು, ನಾವೇನೋ ನಿನಗೆ ಸಮಾಧಾನ ಮಾಡಕ್ಕೆ ಬಂದ ಮನೆಯಾಗ ಇಷ್ಟು ಹಣಗಳೆಲ್ಲ ಆತ. ಬರ್ತಾನ ಜುಬೇದಾರನು. ಗೌರಿ, ನಿಮ್ಮ ಒಂದು ಸಮಾಧಾನ ಮಾಡುವ. ಪಾರಂದು ಅಕ್ಕ, ಹಿಂಗೆಲ್ಲ ಆಗ್ತೈತೆ ಅಂತ ಅನ್ಕೊಂಡಿದ್ರೆ ಈ ಜೈನ ನಾನು ಕರ್ಕೊಂಡೇ ಬರ್ತಿರ್ಲಿಲ್ಲ ಪಾರಂದು ಅಕ್ಕ. ಇವಳು ಬಾಯಿ ಬಡಾಯಿ ಊರೆಲ್ಲ ಕೊಚ್ಕೊಂಡ್ಬರ್ತಾಳೆ. ಛೇ, ನನಗೇನು ಗೊತ್ತು ಹಿಂಗಾಗ್ತೈತಿ ಅಂತ. ನಾನು ಸಮಾಧಾನ ಮಾಡಕ್ಕೆ ಬರ್ತಾ ಇದ್ದೆ. ನನ್ನ ನೋಡಿ ಇವಳು ಓಡ್ ಬಂದ್ಲು ಅಷ್ಟೆ. ಅವಳಿಗೆ ಯಾರ್ದಾರ ಮನೆ ವಿಷಯ ತಕ್ಕೋಬೇಕು ಅಂತ ಕೆದಕ್ಬೇಕು ಅಂದರೆ ಭಾಳ ಇದಲ್ಲವ. ಏನು ಮಾಡೋಕ್ಕಾಗಲ್ಲ. ಸಮಾಧಾನ ಮಾಡ್ಕೊ. ರಾಧಾ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ರಾಧಾ.